ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಹಾಗೂ ಸ್ಪೈನ್ ಫೌಂಡೇಶನ್ ಮುಂಬೈ ಇವರ ಸಂಯುಕ್ತಾಶ್ರಯದಲ್ಲಿ ಬೆನ್ನುಹುರಿ ತಪಾಸಣಾ ಶಿಬಿರವನ್ನು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸ್ಪೈನ್ ಫೌಂಡೇಶನ್ನ ಸ್ಪೈನ್ ಸರ್ಜನ್ ಆದ ಡಾಕ್ಟರ್ ಭರತ್ ಪಿ ಮತ್ತು ಡಾಕ್ಟರ್ ಶಿವಕುಮಾರ್ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಹಾಗೂ ಕೀಲು ಮತ್ತು ಮೂಳೆರೋಗ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಂ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಿಬಿರದಲ್ಲಿ 50ಕ್ಕಿಂತ ಹೆಚ್ಚು ಸ್ಪೈನ್ ತೊಂದರೆ ಇರುವವರು ತಜ್ಞ ವೈದ್ಯರಿಂದ ತಪಾಸಣೆ ಮಾಡಿಸಿ ಚಿಕಿತ್ಸೆ ಮತ್ತು ಸಲಹೆಗಳನ್ನು ಪಡೆದರು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಕುಮಾರ್ ಜಿಎಸ್, ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಶ್ರಾಫ್, ಆಸ್ಪತ್ರೆಯ ವ್ಯವಸ್ಥಾಪಕರಾದ ಸಂಧ್ಯಾ ಬಿಜಿ, ಆಯುರ್ವೇದ ಹಿರಿಯ ತಜ್ಞರಾದ ಡಾಕ್ಟರ್ ಪ್ರಶಾಂತ್, ಡಾಕ್ಟರ್ ಅಭಿಷೇಕ್, ಸಿಬ್ಬಂದಿಗಳಾದ ವೆಂಕಟಸ್ವಾಮಿ, ರೂಪೇಶ್, ಬಂಗಾರಶೆಟ್ಟಿ, ವೀಣಾ, ಸುಧಾರಾಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಮನೆಯಲ್ಲಿ ಒಬ್ಬರು ಅನ್ನೋ ರೀತಿ ನಮ್ಗೆ ಫೀಲ್ ಆಗ್ತದೆ. ನಮ್ಮ ಮನೆಯಲ್ಲಿ ಈಗ ನನ್ನನ್ನು ಟ್ರೀಟ್ ಮಾಡಿದ್ರೆ ನಮ್ಮ ಅಣ್ಣನನ್ನು ಟ್ರೀಟ್ ಮಾಡ್ತಾರೆ ಅಂತ ಆಗ್ತದೆ. ನನ್ನ ತಾಯಿಯನ್ನು ಟ್ರೀಟ್ ಮಾಡಿದ್ರೆ ನಮಗೆ ಡಾಕ್ಟ್ರು ಒಂದು ಕಡೆ ಅವರು ಡಾಕ್ಟ್ರ ಕಾಣ್ಬೋದು, ಆದರೆ ನಾವು ಆಂತರಿಕವಾಗಿ ನೋಡಿದಾಗ ಅವರು ನಮಗೆ ಡಾಕ್ಟ್ರ ಕಾಣಲ್ಲ. ನಮ್ಮ ಮನೆಯಲ್ಲಿ ಒಬ್ಬ ಐತಿಹಾಸಿಕ ಆಗಿ, ತಂದೆ ತಾಯಿ ಆಗಿ, ಅಥವಾ ಅಣ್ಣ ಆಗಿ, ಅಕ್ಕನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋ ಫೀಲಿಂಗ್ ಇದೆ ನನಗೆ. ಹಾಗಾಗಿ ಈ ಸದುಪಯೋಗವನ್ನು ನಮ್ಮ ಸಮುದಾಯ ಸಂಸ್ಥೆಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಮಾಡದಂತೆ, ಯಾವುದೇ ರೀತಿಯಾದಂತಹ ಕಳಂಕಗಳನ್ನು ಸಮುದಾಯದ ಕಡೆಯಿಂದ ಬರ್ದಂಗೆ ನೋಡ್ಕೊತಾರೆ. ನಾವು ಅವರ ಘನಸೇವೆಯನ್ನು ಒಳ ಮನಸ್ಸಿನಿಂದ ಸ್ವಾಗತಿಸಿ ಅವರಿಗೆ ಗೌರವಪೂರ್ವಕವಾಗಿ ಅವರ ಟ್ರೀಟ್ಮೆಂಟನ್ನು ತಗೋಬೇಕಾಗಿದೆ. ಜೊತೆಗೆ ಇಲ್ಲಿ ವರ್ಕ್ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಇರ್ಬೋದು ಮತ್ತು ಸಹೋದರಿ ಇರ್ಬೋದು, ಇಲ್ಲಿ ಬಂದು ನಾವು ಯಾವುದೇ ಒಂದು ಕ್ಷಣದಲ್ಲಿ ಏನೇನೇ ಒಂದು ಸಹಾಯ ಮತ್ತು ಸಹಕಾರವನ್ನು ಕೇಳಿದಾಗುವೆ ಅವರು ಅಷ್ಟೇ ನಮಗೆ ಇಲ್ಲಿ ತನಕ ನನ್ನ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು ಅದು ಸಮುದಾಯಕ್ಕೂ ಅಪ್ಲೈ ಆಗಿರ್ತದೆ ಅನ್ಕೋತೀನಿ. ನನ್ನ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿಯಾದಂತಹ ತಾರತಮ್ಯ, ಭೇದ ಭಾವ ಅಥವಾ ಕೀಳಿರಿಮೆ ಇದು ಯಾವುದೂ ಇಲ್ಲ. ಜೊತೆಗೆ ಎಲ್ಲರನ್ನೂ ಅವರು ಅಷ್ಟೇ ಡಾಕ್ಟ್ರಿಗೆ ಟ್ರೀಟ್ ಮಾಡ್ತಾರೋ ಹಾಗೆಯೇ ಅವರು ತಮ್ಮ ಮನೆಯವರಲ್ಲಿ ತಾವು ಒಬ್ಬರು ನನಗೇನೆ ಸರ್ ಏನು ಬೇಕು, ಹಣ ಏನು ಬೇಕು ಅಂತ ವಿಶ್ವಾಸದಲ್ಲಿ ಮಾತಾಡ್ತಾರೆ. ಈ ಉದಾಹರಣೆಗೆ ನಾನು ನಮ್ಮ ತಾಯಿನ ಕರ್ಕೊಂಡ್ಬಂದಿದ್ದೆ, ಅವರಿಗೆ ವೀಲ್ಚೇರ್ ಅಗತ್ಯ ಇತ್ತು. ನಾನು ಬರೋಷ್ಟಕ್ಕೆ ಅಲ್ಲಿ ಬಂದರು, ನೌಕರು ರೋಡ್ ಬಂದರು, ಸರ್ ನಿಮ್ಗೆ ಚೇರ್ ಅಗತ್ಯ ಇದೆಯೋ ಮತ್ತೊಂದು ಅಗತ್ಯ ಏನು ಬೇಕು ಅಂತ ಕೇಳ್ತಾರೆ. ಸೊ ಇಂತಹ ಸೇವೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಈ ಸಂಸ್ಥೆ. ಇಂತಹ ಸಂಸ್ಥೆಗೆ ಮಾತಾಡೋದು ಹೆಚ್ಚಿಗೆ ಇದೆ, ಅದು ಈ ಸಂದರ್ಭದಲ್ಲಿ ಅತಿಯಾಗಿ ಮಾತಾಡೋದು ಸೂಕ್ತ ಅಲ್ಲ ಅಂತ ಭಾವಿಸಿ ನಾನು ಈ ಸಂದರ್ಭದಲ್ಲಿ ಸಂಸ್ಥೆಯ ಆಡಳಿತಗಳಿಗೆ, ನೌಕರ ಬಂಧುಗಳಿಗೆ ಮತ್ತು ಡಾಕ್ಟರ್ ಸಾಹೇಬರಿಗೆ ಎಲ್ರಿಗೂ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ವೈಯಕ್ತಿಕ ಸಮುದಾಯ ಪರವಾಗಿ ಎಲ್ಲ ಬೇಕಾಗೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂಡ್ ಎಲ್ಲವೂ ಇಲ್ಲೇ ತಕ್ಷಣದಲ್ಲೇ ಸಿಕ್ಕಲ್ಲ. ಸೊ ಹಾಗಾಗಿ ಇವತ್ತು ಪೂರ್ವಭಾವಿಯಾಗಿ ಒಂದು ರೀತಿಯ ತಪಾಸಣೆಯಾಗುತ್ತೆ. ಆ ತಪಾಸಣೆಯಲ್ಲಿ ಕೆಲವರಿಗೆ MRI ಮತ್ತು ಬೇರೆ ರೀತಿಯ ಟೆಸ್ಟ್ಗಳ ಅವಶ್ಯಕತೆ ಇರ್ಬೋದು. ಯಾರ್ಯಾರಿಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಅದೆಲ್ಲ ಆದ ನಂತರ ಈಗ ಒಂದು ಮುಂದಿನ ವಾರದ ಹೊತ್ತಿಗೆ ಅವೆಲ್ಲ ಸಿದ್ಧತೆ ಆಯಿತು ಅಂತಂದರೆ ಅವರನ್ನೆಲ್ಲ ಒಂದು ದಿವಸ ಒಟ್ಟಿಗೆ ಸೇರಿಸಿ ಎಲ್ಲ ವಿವರಗಳನ್ನು ಕೊಡ್ತೀವಿ. ಏಪ್ರಿಲ್ ತಿಂಗಳ 9 ಮತ್ತು 10ನೇ ತಾರೀಕು ಸರ್ಜರಿ ಇರುತ್ತೆ. ಸೊ ಅಷ್ಟು ಸಮಯದಲ್ಲಿ ನಮಗೆ ಈ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಡೋದಕ್ಕೆ ಸಾಧ್ಯ ಆಗಬೇಕು. ಜೊತೆಗೆ ನಾನು ಆಗಲೇ ಹೇಳ್ತಿದ್ದೆ, ವ್ಯಾಯಾಮ, ಫಿಸಿಯೋಥೆರಪಿ ಇತ್ಯಾದಿಗಳೆಲ್ಲ ಮಾಡಬೇಕು ಅಂತ. ಅದನ್ನು ಕೂಡ ನಾವು ಪೂರ್ವಭಾವಿಯಾಗೇ ಹೇಳ್ಕೊಟ್ಬಿಡ್ತೀವಿ. ಸೊ 9ನೇ ತಾರೀಕು ಆಪರೇಷನ್ ಆಗೋಕ್ಕೆ ಮುಂಚಿತವಾಗಿಯೇ ಅದಾದ ನಂತರ ನೀವೇನು ಮಾಡಬೇಕು ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸಿದರೆ ಆಪರೇಷನ್ನಿನ ನೋಡ್ದಂಗೆ ಪಾಪ ಪೇಷಂಟ್ ನೋವಿನಲ್ಲಿರ್ತಾರೆ, ನೀವು ಕಾಲೆತ್ತಿ, ಕಾಲು ಮಾಡಿಸಿ, ಸೊಂಟ ತಿರುಗಿಸಿ ಅಂತೆಲ್ಲ ಅಂದಾಗ ಪಾಪ ಅವ್ರಿಗೆ ಎಷ್ಟೋ ಸತಿ ನಮ್ಮಲ್ಲಿ ಕೋಪನೂ ಬರುತ್ತೆ. ಆದರೆ ಮುಂಚಿತವಾಗಿ ಅದು ಅಭ್ಯಾಸ ಆಗಿಬಿಟ್ಟಿದ್ರೆ ಆಪರೇಷನ್ ಆದ ನಂತರದ ಚೇತರಿಸಿಕೊಳ್ಳುವಿಕೆ ಸುಲಭ ಆಗುತ್ತೆ. ಸೊ ಇದಕ್ಕೆ ನಮಗೆ ಈ 10 ದಿನದ ಒಂದು ಸಮಯಾವಕಾಶ. ಆ ಸಮಯಾವಕಾಶದಲ್ಲಿ ಇದೆಲ್ಲ ಸಿದ್ಧತೆ ಮಾಡಿಕೊಂಡ್ರೆ ಆಪರೇಷನ್ ಹೆಚ್ಚು ಸುಲಭ ಆಗುತ್ತೆ. ಸೊ ಈಗ ಸಾಧಾರಣವಾಗಿ ನನ್ನ OPD ಹತ್ತಿರದಲ್ಲೇ ಡಾಕ್ಟರ್ ಕೂತ್ಕೋತಾರೆ. ಒಬ್ಬೊಬ್ಬರಾಗಿ ಕರೆದಾಗ ಈ ತಪಾಸಣೆಯಾದ ನಂತರ ಮಾತಾಡ್ತೀವಿ. ಥ್ಯಾಂಕ್ ಯು. ಸ್ಪೈನ್ ಫೌಂಡೇಶನ್ನ ಉದ್ದೇಶಗಳು ಹಾಗೂ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ತಿಳಿಪಡಿಸಿದ ಡಾಕ್ಟರ್ ಶಿವಕುಮಾರ್ ಅವರಿಗೆ ಹಾಗೆ ಈ ಕಾರ್ಯಕ್ರಮದ ಅಂತಿಮ ಘಟ್ಟವಾದ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಡಾಕ್ಟರ್ ಶಂಕರ್ HK ಅವರಲ್ಲಿ ಕೇಳಿಕೊಳ್ಳಿ.